ಕರ್ನಾಟಕ ಅಂದ್ರೆ ಬರೀ ಪ್ರವಾಸಿ ತಾಣಗಳಲ್ಲ. ಇಲ್ಲಿನ ಮಣ್ಣಿನ ಪ್ರತಿ ಅಡಿಯಲ್ಲೂ ಒಂದು ರಹಸ್ಯ ಅಡಗಿದೆ. ಈಗ ನಾನು ನಿಂತಿರೋ ಈ ಜಾಗ ಇದೆಯಲ್ಲ, ಇಲ್ಲಿನ ಕಂಬಗಳು ರಾತ್ರಿ ಆದ್ರೆ ಮಾತನಾಡುತ್ತವೆ ಅಂತಾರೆ. ಅಷ್ಟಕ್ಕೂ ಈ ಗಾಲಿ ಮಂಟಪದ ಒಳಗೆ ನಡೆಯುತ್ತಿರೋ ಆ ನಿಗೂಢ ಘಟನೆಗಳೇನು? ಇಲ್ಲಿಗೆ ಬಂದವರಿಗೆ ಕೇಳಿಸುವ ಆ ವಿಚಿತ್ರ ಸದ್ದು ಯಾರದ್ದು? ಇದು ನೋಡಲು ಸಾಮಾನ್ಯ ಮಂಟಪದಂತೆ ಕಂಡರೂ ಇದರ ನಿರ್ಮಾಣದ ಹಿಂದೆ ಒಂದು ದೊಡ್ಡ ರಹಸ್ಯವಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಜಾಗವನ್ನ ಗುಪ್ತಚರರು ಸಂಕೇತಗಳನ್ನು ರವಾನಿಸಲು ಬಳಸುತ್ತಿದ್ದರಂತೆ. ಇಲ್ಲಿನ ವಿಶೇಷತೆ ಅಂದ್ರೆ, ಒಂದು ಕಂಬಕ್ಕೆ ನೀವು ಕಿವಿ ಕೊಟ್ಟು ಕೇಳಿಸಿಕೊಂಡ್ರೆ ಇನ್ನೊಂದು ತುದಿಯಲ್ಲಿರೋ ಕಂಬದ ಹತ್ತಿರ ಯಾರೋ ಪಿಸುಗುಟ್ಟಿದಂತೆ ಕೇಳಿಸುತ್ತೆ ಸ್ತಸುತ್ತೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಮಂಟಪದ ಕೆಳಗೆ ಒಂದು ಸುರಂಗ ಮಾರ್ಗ ಇತ್ತಂತೆ. ಯುದ್ಧದ ಸಮಯದಲ್ಲಿ ರಾಜಕುಮಾರಿಯರು ಇಲ್ಲಿ ಅವಿತುಕೊಳ್ಳುತ್ತಿದ್ದರಂತೆ. ಇಂದಿಗೂ ಅಮಾವಾಸ್ಯೆ ರಾತ್ರಿಗಳಲ್ಲಿ ಇಲ್ಲಿ ಯಾರೋ ಓಡಾಡಿದ ಶಬ್ದ ಕೇಳಿಸುತ್ತೆ ಅಂತ ಇಲ್ಲಿನ ಜನ ನಂಬುತ್ತಾರೆ. ವಿಜ್ಞಾನಿಗಳು ಇದನ್ನ ಅಕೌಸ್ಟಿಕ್ ಇಂಜಿನಿಯರಿಂಗ್ ಅಂದ್ರೆ, ಜನ ಮಾತ್ರ ಇದನ್ನ ದೈವಿಕ ರಹಸ್ಯ ಅಂತಾರೆ. ನಿಮ್ಗೇನನ್ಸುತ್ತೆ? ಇದು ಕೇವಲ ಗಾಳಿಯ ಸದ್ದೋ ಅಥವಾ ಈ ಮಣ್ಣಿನಲ್ಲಿ ಇನ್ನೂ ಅಡಗಿರೋ ಯಾವುದೋ ಶಕ್ತಿಯೋ? ಇಂತಹ ಜಾಗಕ್ಕೆ ನೀವು ಹೋಗಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಸುರಂಗದ ಹಾದಿ ಹುಡುಕುವ ಪ್ರಯತ್ನ ಮಾಡ್ತೀನಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.